ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಂಟಿನ್ಯೂ ಮಾಡಿ ವಿಡಿಯೋನ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಯೇಷನ್ ವ್ಲಾಗ್ ಇದಾಗಿರುತ್ತೆ. ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲರೂ ನೋಡಿದ್ರಿ, ಆದ್ಯ ಜಿಮ್ಗೆ ಕರ್ಕೊಂಡು ಹೋಗಿದ್ಲು ಅಂತೆಲ್ಲ ನಾನು ವಿಡಿಯೋ ಶೇರ್ ಮಾಡಿದ್ದೆ. ಮಕ್ಕಳು ಜಾಸ್ತಿ ಇದ್ದಿದ್ದರಿಂದ ಕಮೆಂಟ್ಸ್ ಆಫ್ ಆಗಿತ್ತು, ಸಾರಿ. ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ರೆಸಿಪಿ ಶೇರ್ ಮಾಡ್ತೀನಿ ಚಿಕನ್ದು ಅಂತ. ಸೊ ಬನ್ನಿ ಕ್ವಿಕ್ಕಾಗಿ 2 ರೆಸಿಪಿ ನೋಡ್ಕೊಳ್ಳೋಣ. ಇದು ತುಂಬ ಹಳೆ ವ್ಲಾಗೇ ಆಗ್ತಿದೆ, ಆದರೂ ನಾನು ನಿಮಗೆ ಎಲ್ಲ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಗೊತ್ತಾಗುತ್ತೆ. ಮಧ್ಯಾಹ್ನ ಎಗ್ ಫ್ರೈಡ್ ರೈಸ್ ಥರ ಮಾಡಿದ್ದೆ, ನೋಡಿದ್ದೀರಾ ಲಾಸ್ಟ್ ವ್ಲಾಗಲ್ಲಿ. ಇನ್ನೊಂದು ಕಪ್ಪಲ್ಲಿತ್ತು. ಹಾಗೆ ಇಲ್ಲಿ ನಾನು ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ, 2 ರೆಸಿಪಿ ಆ್ಯಕ್ಚುಲಿ. ಇದು ಒಂಥರ ಲೇಝಿ ಆಗಿರ್ತಾರಲ್ವಾ, ಅಥವಾ ಈ ಬ್ಯಾಚುಲರ್ಸ್ಗಳಿಗೆ ತುಂಬಾ ಯೂಸ್ ಆಗುತ್ತೆ. ತುಂಬ ಕಷ್ಟ ಇಲ್ಲ, ಎಲ್ಲ ಮ್ಯಾರಿನೇಟ್ ಮಾಡಿಟ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಹಾಗೆ ಹೋಯಿತು ಆ ಥರ. ಸೊ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 kg ಅಷ್ಟು ಚಿಕನ್ ತೊಗೊಂಡಿದ್ದೆ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಬೇಕಾದಷ್ಟು ಉಪ್ಪು, 1/4 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಪೆಪ್ಪರ್ ಪೌಡರ್, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಇಲ್ಲಿ ಧನಿಯಾ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ಮಟನ್ ಸಾರಿಗೆ ಹಾಕ್ತೀನಲ್ವ ಅದು ಒಂದು ಅರ್ಧ ಸ್ಪೂನು, ಮತ್ತು ಕಸೂರಿ ಮೇಥಿ ಮೇಯ್ನು 1 ಸ್ಪೂನಷ್ಟು, ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು. ಇದಕ್ಕೇನೆ ನಾನು 2 ಹಸಿಮೆಣಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಈರುಳ್ಳಿ 1, ದೊಡ್ಡ ಸೈಜ್ ಇದ್ದರೆ 1, ಚಿಕ್ಕ ಸೈಜ್ ಇದ್ದರೆ 2, ಅದು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಅಂದರೆ ಮ್ಯಾರಿನೇಟ್ ಮಾಡಬೇಕಲ್ವ, ಎಲ್ಲ ನೀಟಾಗಿ ಮಿಕ್ಸ್ ಮಾಡೋದಕ್ಕೋಸ್ಕರ ಸಣ್ಣದಾಗಿ ಹಚ್ಚಿಟ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಬೇಕಂದರೆ ಆಪ್ಷನಲ್ ಹಾಕೊಬೋದು, ನನ್ನ ಹತ್ರ ಇರಲಿಲ್ಲ ಸೊ ಹಾಕಿಲ್ಲ. ಫೈನಲ್ ಆಗಿ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ನಿಂಬೆಹಣ್ಣು ಸ್ಕ್ವೀಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕಾಗತ್ತೆ. ಒಂದು ಅರ್ಧ ಗಂಟೆ ಆದಮೇಲೆ ತುಂಬಾ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಟೈಮ್ ಇಲ್ಲ ಅಂತ ಅಂದರೆ ನೀಟಾಗಿ ಮಿಕ್ಸ್ ಮಾಡಿ ನಾವು ಒಂದು 10 ನಿಮಿಷ ಬಿಟ್ಟು ಕೂಡ ಮಾಡಿಬಿಡ್ಬೋದು. 10 ರಿಂದ 15 ನಿಮಿಷ ಮ್ಯಾರಿನೇಟ್ ಮಾಡಿದ್ರೆ ಒಳ್ಳೆಯದು. 2-3 ಅವರ್ ನೆನೆಸಿದ್ರೆ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಚಿಕನ್ ಯಾವಾಗಲೂ ಮ್ಯಾರಿನೇಟ್ ಮಾಡಿಟ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ತಿರುತ್ತೆ ಅಲ್ವ, ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಅಲ್ಲಿ ನಿಂಬೆಹಣ್ಣು ಸ್ವಲ್ಪ ಅದು ಸೀಡು ಬಿದ್ದಿತ್ತು, ಅದು ತೆಗೆದುಬಿಡ್ಬೇಕಿಲ್ಲ ಅಂದರೆ ಕಹಿ ಬರುತ್ತೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ನೋಡ್ತಾ ಇರ್ಬೋದು, ನೀಟಾಗಿ ಮಿಕ್ಸ್ ಮಾಡಿ ನಾನು ಒಂದು ಅರ್ಧ ಗಂಟೆ ಅಷ್ಟು ಕಾಲ ಇಟ್ಟಿದ್ದೆ. ಇದಾದಮೇಲೆ ನಾನು ಇನ್ನೊಂದು ಚಿಕನ್ ರೆಸಿಪಿ ತೋರಿಸ್ತೀನಲ್ವ, ಸೊ ಅದು ನಾನು ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಇದು ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ ಅಂತ ಫಸ್ಟ್ ಟೈಮ್ ಮಿಕ್ಸ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ಇನ್ನೂ ಒಂದು ರೆಸಿಪಿ ಶೇರ್ ಮಾಡ್ತೀನಿ. ಇದಕ್ಕೂ ಕೂಡ ನಾನು 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಇದು ಫಸ್ಟು ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಫಸ್ಟು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಂಡೆ. ಅದಾದಮೇಲೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಮೊಸರು ಹಾಕ್ತಾಯಿದ್ದೀನಿ. ಮೊಸರು 1 ರಿಂದ 1.5 ಸ್ಪೂನಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡಬೇಕು. ನೆಕ್ಸ್ಟು ನಾವಿಲ್ಲಿ ಒಂದು ಮಸಾಲ ರುಬ್ಕೊಬೇಕಾಗತ್ತೆ. ಇದಕ್ಕೆ ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ತಾ ಇರೋದು, ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ. ಅನ್ನಕ್ಕೆ ಚೆನ್ನಾಗಿರುತ್ತೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇನ್ನೊಂದು ಕಡೆ ನಾನಿಲ್ಲಿ ಬಾಣಲಿ ಆಲ್ರೆಡಿ ಯೂಸ್ ಮಾಡಿದ್ದೆ, ಅದಕ್ಕೆ ಫ್ರೈ ಮಾಡ್ಕೊಳ್ಳೋದಕ್ಕಲ್ವ ಅಂತ ಎತ್ತಿಟ್ಕೊಂಡೆ. 1 ರಿಂದ 1/4 ಸ್ಪೂನಷ್ಟು ಅಥವಾ 1.5 ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕೋತಾ ಇದ್ದೀನಿ. ಒಂದು 4 ಲವಂಗ, ಒಂದು 2 ರಿಂದ 2.5 ಇಂಚಷ್ಟು ಚಕ್ಕೆ, ಮತ್ತು 1 ಸ್ಪೂನಷ್ಟು ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಕಮ್ಮಿನೇ ಹಾಕೋಬೇಕಾಗತ್ತೆ, ಜಾಸ್ತಿ ಹಾಕಿದ್ರೆ ಕಸರೆ ಬಂದ್ಬಿಡುತ್ತೆ ಅದರಿಂದ. ನೆಕ್ಸ್ಟು ಇದನ್ನು ಎಣ್ಣೆ ಕಾಯ್ದಿದೆ ಅಲ್ವಾ, ಅಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ, ಅದಕ್ಕೆ ಹಾಕೋಬೇಕಾಗತ್ತೆ. ಡ್ರೈ ರೋಸ್ಟ್ ಕೂಡ ಮಾಡ್ಬೋದು, ಆದರೆ ಅದೇ ಒಂಥರ ಫ್ಲೇವರ್ ಬರುತ್ತೆ, ಇದೇ ಒಂದು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಅಂತ ಹೇಳ್ಬೋದು. ಈ ರೆಸಿಪಿ ನಾನು ಯಾವತ್ತೂ ಶೇರ್ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ. ಈ ಥರ ನಾನ್ ವೆಜ್ ರೆಸಿಪಿಗಳಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ರೇ ಆ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಇದಕ್ಕೆ ಒಂದು ಈರುಳ್ಳಿ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕಿದ್ದೀನಿ, ಹಿಂಗೂ ರುಬ್ಬೇಕಲ್ವ, ಹಾಗಾಗಿ 1 ದೊಡ್ಡ ಸೈಜ್ ಹಾಕಿ, ಚಿಕ್ಕದಾದರೆ 2ನ ಬೇಕಾದರೆ ಹಾಕೋಬೋದು. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡಬೇಕು. ಇದು ಜಾಸ್ತಿ ಕೆಂಪಗಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ರೋಸ್ಟ್ ಆದರೆ ಸಾಕು. ಇದಾದಮೇಲೆ ನಾನು 1 ದಪ್ಪ ಸೈಜ್ದು ಟೊಮೆಟೊ ಆ್ಯಡ್ ಮಾಡಿದ್ದೀನಿ, ಚಿಕ್ಕದಾದರೆ 1.5 ಹಾಕೋಬೋದು ಅಷ್ಟೇ. ಟೊಮೆಟೊ ಆದಷ್ಟು ನಾನ್ ವೆಜ್ ರೆಸಿಪೀಸ್ಗಳಿಗೆ ಸ್ವಲ್ಪ ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಫೈನಲ್ ಆಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಡೆಸಿಕೇಟೆಡ್ ಕೊಕೊನಟ್ ಇರುತ್ತಲ್ವ, ಫ್ರೋಝನ್, ಅದನ್ನೇ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಆಗೋಯಿತು. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ರುಬ್ಬೋದು ಅಷ್ಟೇ. ಇಲ್ಲಿ ನಾನು
ಪುದೀನ ಸ್ಕಿಪ್ ಮಾಡಿದ್ದೀನಿ ಆಗಲೇ ಹೇಳ್ದಂಗೆ. ಇತ್ತು ಅಂದರೆ ನೀವು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಪುದೀನ ಇಲ್ಲದೇ ಇದ್ದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಈ ಥರ ನಾನು ಸ್ವಲ್ಪ ಹೊಸ ರೆಸಿಪಿಗಳನ್ನ ಮಾಡ್ತಾನೆ ಇರ್ತೀನಿ, ಬಟ್ ನನಗೆ ಈ ನಡುವೆ ವಿಡಿಯೋ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಹಾಗಾಗಿ ನನಗೆ ವಿಡಿಯೋ ತುಂಬ ಕಮ್ಮಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ನಿಮಗೆ ನಾನು ನೆಕ್ಸ್ಟ್ ವ್ಲಾಗೆ ಬರುತ್ತೆ, ಸೊ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವ್ಲಾಗು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ನಿಮಗೆ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಆಯಿತು, ಇವಾಗ ಅದು ಸ್ವಲ್ಪ ಆರಕ್ಕಿಡೋಣ, ರುಬ್ಬೇಕಲ್ವ. ಹಾಗಾಗಿ ಇಲ್ಲಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಬಿಟ್ಟು ಕೆಂಪಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾನು ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಆ್ಯಡ್ ಮಾಡಿದ್ದೀನಿ. ಕಸೂರಿ ಮೇಥಿ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇನ್ ಕೇಸ್ ಏನಾದರೂ ಮೆಂತ್ಯ ಇತ್ತು ಅಂದರೆ, ಮೆಂತ್ಯ ಸೊಪ್ಪು ಫ್ರೆಶ್ ಆಗಿತ್ತು ಅಂದರೆ ಅದಕ್ಕೆ ಹಾಕ್ಬೋದು. ನೆಕ್ಸ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವಾ, ಅಂದರೆ ಫಸ್ಟ್ ಟೈಮ್ ಮ್ಯಾರಿನೇಟ್ ಮಾಡಿರೋದಲ್ಲ, ಫಸ್ಟ್ ಟೈಮ್ದು ನಾನು ಫ್ರೈಗೆ ಮಾಡೋದು. ಸೆಕೆಂಡ್ ಟೈಮ್ ಇವಾಗ ಮೊಸರು ಹಾಕ್ಬಿಟ್ಟು ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ನಾನು ಹಾಕ್ತೆ. ಇದಕ್ಕೆ ನಾನು ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿತ್ತು, ಸಾರಿ. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು ಸ್ವಲ್ಪನೂ ನೀರು ಆ್ಯಡೇ ಮಾಡಿರಲಿಲ್ಲ. ಅದೇ ನೀಟಾಗಿ ಇವಾಗ ಮೊಸರು ಎಲ್ಲ ಹಾಕಿದ್ದಲ್ವ, ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತಲ್ವ, ಸೊ ನೀಟಾಗಿ ಒಂದ್ಸರಿ ಕುದಿ ಬರೋವರೆಗೂ ಬಿಡಬೇಕು. ಕುದಿ ಬಂದಿದ್ದಾದಮೇಲೆ ನೆಕ್ಸ್ಟು ನಾನು ಅದೇ ಬಾಣಲಿಗೆ ಏನು ಮ್ಯಾರಿನೇಟ್ ಮಾಡಿದ್ನಲ್ವ ಆ ಪಾತ್ರೆನಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದೇ ನೀರು ಹಾಕಿದ್ದೀನಿ. ಸ್ವಲ್ಪನೇ ಹಾಕ್ತೆ, ಯಾಕಂದರೆ ಇನ್ನೂ ಮಸಾಲೆ ಎಲ್ಲ ಆ್ಯಡ್ ಮಾಡಬೇಕು. ನೋಡ್ತಾ ಇರ್ಬೋದು, ಸ್ವಲ್ಪ ಕುದ್ದಿದ್ದಾದಮೇಲೆ, ಅಂದರೆ ಸ್ವಲ್ಪ ನಾನು ಪೌಡರ್ ಏನು ಹಾಕಿದ್ದೆ ಅದೆಲ್ಲ ಹಸಿ ವಾಸನೆ ಹೋಗಿರುತ್ತೆ ನೀಟಾಗಿ. ಒಂದು ಕುದಿ ಬಂದಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಿ ಎಲ್ಲ ಮಸಾಲೆ, ಅದನ್ನು ಕೂಡ ಹಾಕ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಸಪ್ರೇಟಾಗಿ ಫ್ರೈ ಮಾಡಿ ರುಬ್ಬಿ ಹಾಕಿದ್ರೆ ಮಸಾಲ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ರುಚಿಗೆ ಕರೆಕ್ಟಾಗಿದೆಯಾ, ಅಂದರೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಬೋದು. ನಾನು ಒಂದೇ ಸರಿ ಹಾಕಿದ್ದೆ, ಪರ್ಫೆಕ್ಟಾಗಿತ್ತು. ಸೊ ಇನ್ನೊಂದು ಕಡೆ ನಾನು ಕುದಿಯೋಕ್ಕೆ ಇಟ್ಬಿಟ್ಟು ಫ್ರೈಗೆ ಒಂದೇ ಸರಿ ಒಗ್ಗರಣೆ ಮಾಡಿಬಿಡೋಣ ಅಂತ ಇಡ್ತಾ ಇದ್ದೀನಿ. ಫಸ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವಾ, ಅದು ಲೇಸಿ ರೆಸಿಪಿ, ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಅದು ಇದು ತುಂಬಾ ಕ್ವಿಕ್ಕಾಗಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ನಾನು ಸ್ವಲ್ಪ ಒಂದು 2 ಲವಂಗ, 1 ಇಂಚು ಚಕ್ಕೆ ಮತ್ತು ಒಂದು 2 ಏಲಕ್ಕಿ ಹಾಕ್ಬಿಟ್ಟು ಅದು ಸ್ಪ್ಲಟರ್ ಆದಮೇಲೆ ಇವಾಗ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಅಲ್ಲ, ಅದನ್ನು ಚಿಕನ್ ಹಾಕ್ತಾ ಇದ್ದೀನಿ. ಮೊದಲೇ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀವಿ. ಟೊಮೆಟೊ ಒಂದು ಹಾಕಿಲ್ಲ, ನೆನಪಿರಲಿ. ಸೊ ಇದು ಡ್ರೈ ಫ್ರೈ ಮಾಡೋದ್ರಿಂದ ಟೊಮೆಟೊ ಸ್ಕಿಪ್ ಮಾಡಿದ್ದೀನಿ. ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು, ಯಾವುದೇ ಥರ ನೀರು ಇವಾಗ ನಾನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅದು ರಾ ಸ್ಮೆಲ್ಲೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಅದೇ ಬಾಣಲಿನಲ್ಲಿ ಏನು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅದರಲ್ಲೇ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಈ ಥರ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಯಾಕಂದರೆ ಚಿಕನ್ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಒಂದು 10 ನಿಮಿಷಕ್ಕೆ ಒಂದ್ಸರಿ ನೀಟಾಗಿ ಈ ಥರ ತಿರುಗಿಸ್ತಾ ಇರಬೇಕು. ನೀರು ಸ್ವಲ್ಪ ಜಾಸ್ತಿನೇ ಇದೆ, ಡ್ರೈ ಫ್ರೈ ಹೇಗಾಗುತ್ತೆ ಅಂತ ನಿಮಗೆ ಡೌಟ್ ಬರ್ತಾ ಇರ್ಬೋದು. ಹಾಗೇನಿಲ್ಲ, ನೀಟಾಗಿ ಡ್ರೈ ಆಗೇ ಆಗುತ್ತೆ. ಅಂದರೆ ಚಿಕನ್ ಬೇಯ್ತಾ ಬೇಯ್ತಾ ನೀರು ಕಮ್ಮಿ ಆಗ್ತಾ ಹೋಗುತ್ತೆ. ಆದರೆ ಹೈ ಫ್ಲೇಮಲ್ಲಿ ನಮಗೆ ನೀರು ಜಾಸ್ತಿ ಇದೆ ಅಂತ ಅನ್ನಿಸ್ದಾಗ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಕುದಿಸ್ಬೇಕಾಗತ್ತೆ. ಸೊ ಹಂಗೆ ಬೇಗನೆ ಡ್ರೈ ಆಗಿಬಿಡುತ್ತೆ. ಲಿಡ್ ಕ್ಲೋಸ್ ಮಾಡಿದ್ರೆ ಅದು ನೀರು ಡ್ರೈಯೇ ಆಗೋದಿಲ್ಲ, ಇನ್ನೂ ನೀರು ಜಾಸ್ತಿ ಬಿಡ್ತಾ ಇರುತ್ತೆ. ಸೊ ಹಾಗಾಗಿ ಲಿಡ್ ಓಪನ್ ಮಾಡಿ ಹೈ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಸೊ ಚಿಕನ್ನು ಸಾಫ್ಟಾಗಿ ಬೇಯ್ತಾ ಇರುತ್ತೆ. ಅಷ್ಟರಲ್ಲಿ ಇನ್ನೊಂದು ಕಡೆ ಅಲ್ಲಿ ನಾನು ಗ್ರೇವಿ ಥರ ಮಾಡ್ತಾ ಇದ್ದೀನಲ್ವ, ಇವಾಗ ನೋಡೋಕ್ಕೆ ಸ್ವಲ್ಪ ತೆಳ್ಳಗೆ ಅನಿಸುತ್ತೆ, ಬಟ್ ಊಟ ಮಾಡೋ ಟೈಮ್ಗೆ ಕರೆಕ್ಟಾಗಿರುತ್ತೆ. ಹಾಗಾಗಿ ಇನ್ನೊಂದು ಕಡೆ ನೋಡೋಣ ಬನ್ನಿ. ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಅದು ಕೂಡ ರೆಡಿ ಆಗುತ್ತೆ, ತುಂಬಾ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಅನ್ನ ಮಾಡಿಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ನೀವು ಟ್ರೈ ಮಾಡಿ. ನೋಡ್ತಾ ಇರ್ಬೋದು, ಕೊತ್ತಂಬರಿ ಸೊಪ್ಪೊಂದು ಆ್ಯಡ್ ಮಾಡಿದೆ, ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಸೊ ನೀವು ಟ್ರೈ ಮಾಡಿ, ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ವಾಪಸ್ ಬಂದು ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ನನಗೆ ರೆಸಿಪಿ ಶೇರ್ ಮಾಡಿದ್ದಕ್ಕೂ ಖುಷಿ ಆಗುತ್ತೆ. ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ದೀರಾ, ಸುಮಾರು ರೆಸಿಪೀಸ್ ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ ಅಕ್ಕ ಅಂತ. ತುಂಬ ಖುಷಿ ಆಗುತ್ತೆ ಆ ಥರ ಮೆಸೇಜಸ್ ನೋಡಿದಾಗ. ಇನ್ನು ಇಲ್ಲಿ ಕೋಕು ಮತ್ತು ಕುಕುಂಬರು, ಲೆಮನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಕೋಕ್ ಅಂದರೆ ತುಂಬ ಇಷ್ಟ, ನಮ್ಮ ಮಕ್ಳಿಗೆ ಇರಲೇಬೇಕು ನಾನ್ ವೆಜ್ ತಿನ್ನಬೇಕಾದ್ರೆ. ಸ್ವಲ್ಪ ಆಫ್ ಶೇರ್ ಮಾಡ್ತೀನಿ. ಮತ್ತು ಎಗ್ ರೈಸ್ ಒಂದು ಕಪ್ಪಲ್ಲಿ ಇತ್ತು ನೋಡಿದ್ರಿ, ಸೊ ಅದು ಒಂದು ಕಡೆ ಇತ್ತು. ವೈಟ್ ರೈಸ್ ಕೂಡ ರೆಡಿ ಆಗಿತ್ತು. ಇನ್ನು ಇಲ್ಲಿ ಬಂದರೆ ನೋಡ್ತಾ ಇರ್ಬೋದು, ನೀರು ಎಷ್ಟಿತ್ತಲ್ವ, ಇವಾಗ ಚೆನ್ನಾಗಿ ಕುದ್ದಿದೆ, ಆಲ್ಮೋಸ್ಟ್ ಡ್ರೈ ಆಗ್ತಾ ಬರ್ತಾ ಇದೆ. ಇನ್ನೊಂದು 10 ನಿಮಿಷ ಬಿಟ್ಟರೆ ಫುಲ್ ಡ್ರೈ ಆಗುತ್ತೆ. ಸೊ ನೋಡಿ ಇವಾಗ ಮತ್ತೆ 10 ನಿಮಿಷ ಆದಮೇಲೆ ಎಷ್ಟು ನೀಟಾಗಿ ಆಗಿದೆ ಅಂತ. ಇದಕ್ಕೆ ಏನೂ ಆ್ಯಡ್ ಮಾಡಿಲ್ಲ, ನಾನು ಸ್ಟಾರ್ಟಿಂಗಲ್ಲಿ ಏನು ಮ್ಯಾರಿನೇಟ್ ಮಾಡಿದೆ ಅದಷ್ಟೇ. ತುಂಬಾ ಚೆನ್ನಾಗಾಗುತ್ತೆ ಮತ್ತು ತುಂಬಾ ಬೇಗ ಆಗುತ್ತೆ ಅಂತ ಹೇಳ್ಬೋದು. ನಮ್ಗೆ ಎಷ್ಟೇ ಕೆಲಸ ಇದ್ದರೂ ಇನ್ನೊಂದು ಎಕ್ಸ್ಟ್ರಾ ಫ್ರೈ ಮಾಡಬೇಕು ಅನ್ನೋ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಮಕ್ಳಿಗೂ ತುಂಬಾ ಇಷ್ಟಪಡ್ತಾರೆ. ಇದೇನಪ್ಪ ಹಬ್ಬ ಹತ್ರದಲ್ಲಿ ಬರ್ತಾ ಇದೆ, ನಾನ್ ವೆಜ್ ರೆಸಿಪಿ ಶೇರ್ ಮಾಡಿದ್ರು ಅನ್ಕೊಂಬೇಡಿ, ಹಳೆ ವಿಡಿಯೋ ಆಗಿತ್ತಲ್ವ, ನಾನು ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕಬೇಕು. ಸೊ ಅದಕ್ಕೋಸ್ಕರ ಹಾಗೆ ಶೇರ್ ಮಾಡಿಬಿಟ್ಟೆ. ಇಟ್ಕೊಂಡು ಮಾತಾಡ್ತಿರ್ತಾನೆ, ಮೇಲೆ ಇತ್ತು ಏನಾದ್ಕೊಳಕ್ಕಾಗಿಲ್ಲ, ಹೋಗ್ಲಿ ಅಂತ ಕಳ್ಸಿದ್ ನಾನೇ. ಅಮ್ಮ ನೀರು ಸ್ವಲ್ಪ ಹಾಕಿ.
ಈ ವ್ಲಾಗು ನೆಕ್ಸ್ಟ್ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ, ಏನಾಗಿತ್ತು ಅನ್ನೋದೆಲ್ಲ ಗೊತ್ತಾಗುತ್ತೆ. ಇಷ್ಟು ದಿನ ಯಾಕೆ ವ್ಲಾಗ್ ಹಾಕೋಕ್ಕಾಗಿಲ್ಲ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ತುಂಬಾ ಚಿಕ್ಕ ವಿಡಿಯೋ ಮತ್ತು ರೆಸಿಪಿ ಶೇರ್ ಮಾಡಿದ್ದೆ. ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.